ಶ್ರೀರಾಮನವಮಿ 2026 ಶ್ರೀರಾಮನವಮಿಯ ದಿನಾಂಕ, ಮುಹೂರ್ತ, ಮಹತ್ವ ಹಾಗೂ ಪೂಜಾ ವಿಧಾನ ಸೇರಿ ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಭಾರತೀಯ ಸಂಸ್ಕೃತಿಯಲ್ಲಿ ರಾಮ ಎಂಬ ಎರಡಕ್ಷರಕ್ಕೆ ಅಪಾರ ಶಕ್ತಿ ಇದೆ. ಅಧರ್ಮವನ್ನು ಅಳಿಸಿ ಧರ್ಮವನ್ನು ಪ್ರತಿಷ್ಠಾಪಿಸಲು ಮನುಷ್ಯನ ರೂಪದಲ್ಲಿ ಅವತರಿಸಿದ ಭಗವಾನ್ ವಿಷ್ಣುವಿನ 8ನೇ ಅವತಾರವೇ ಶ್ರೀರಾಮಚಂದ್ರನ ಅವತಾರ. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಮಹಾಪುರುಷನ ಜನ್ಮದಿನವನ್ನು ಶ್ರೀರಾಮನವಮಿ ಎಂದು ದೇಶದಾದ್ಯಂತ ಅತ್ಯಂತ ಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತೆ. ರಾಮನವಮಿ ಎಂದರೆ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದು. ಈ ದಿನವನ್ನ ಶ್ರೀರಾಮಚಂದ್ರನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. 2026ರಲ್ಲಿ ಈ ಪವಿತ್ರ ಹಬ್ಬದ ಆಚರಣೆಯ ವಿವರಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಶ್ರೀರಾಮನವಮಿ ಯಾವಾಗ? ಈ ವರ್ಷ ಶ್ರೀರಾಮನವಮಿ ಮಾರ್ಚ್ 27ರಂದು ಶುಕ್ರವಾರ ಆಚರಿಸಲಾಗುತ್ತದೆ. ಮಧ್ಯಾಹ್ನ 12 ಗಂಟೆಯ ಜನ್ಮ ಮುಹೂರ್ತದಲ್ಲಿ ಪೂಜೆ, ಉಪವಾಸ, ಭಜನೆ ಮತ್ತು ರಾಮಾಯಣ ಪಠವು ಅತ್ಯಂತ ಮಹತ್ವವಾಗಿದೆ. ಶ್ರೀರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದ್ರಿಂದ ಈ ಸಮಯದಲ್ಲಿ ಮಾಡುವಂತಹ ಪೂಜೆ ಮತ್ತು ಪ್ರಾರ್ಥನೆ ಅತ್ಯಂತ ಫಲಪ್ರದ ಎಂದು ನಂಬಲಾಗುತ್ತದೆ. ನವಮಿ ತಿಥಿ ಆರಂಭ ಮಾರ್ಚ್ 26, 2026ರಂದು ಸಂಜೆ 6:15ಕ್ಕೆ. ನವಮಿ ತಿಥಿಯ ಮುಕ್ತಾಯ ಮಾರ್ಚ್ 27, 2026ರಂದು ಸಂಜೆ 4:30ಕ್ಕೆ. ಪೂಜೆಗೆ ಶ್ರೇಷ್ಠವಾದಂತಹ ಸಮಯ ಬೆಳಗ್ಗೆ 11:10ರಿಂದ ಮಧ್ಯಾಹ್ನ 1:30ರವರೆಗೆ. ಶ್ರೀರಾಮನವಮಿಯ ಮಹತ್ವ. ಶ್ರೀರಾಮನವಮಿಯು ಕೇವಲ ಒಂದು ಹಬ್ಬವಲ್ಲ, ಅದು ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತ. ಶ್ರೀರಾಮನು ಆದರ್ಶ ಮಗ, ಆದರ್ಶ ಪತಿ ಹಾಗೂ ಆದರ್ಶ ರಾಜನಾಗಿ ಹೇಗೆ ಬದುಕಬೇಕು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಚೈತ್ರ ನವರಾತ್ರಿಯ 9ನೇ ದಿನವೇ ಶ್ರೀರಾಮನವಮಿಯಾಗಿರುವುದರಿಂದ ಇದು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಶಾಲಿಯಾದಂತಹ ದಿನ. ರಾವಣನ ಅಟ್ಟಹಾಸವನ್ನು ಕೊನೆಗಾಣಿಸಲು ವಿಷ್ಣುವು ರಾಮನಾಗಿ ಅವತರಿಸಿದ ಪವಿತ್ರ ದಿನವಿದು. ಪೂಜಾ ವಿಧಾನ. ಶ್ರೀರಾಮನವಮಿಯಂದು ಮನೆಯಲ್ಲಿ ಸರಳವಾಗಿ ಭಕ್ತಿಯಿಂದ ಪೂಜೆ ಮಾಡಬಹುದು. ಮುಂಜಾನೆಯೇ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನೆಯನ್ನು ಮತ್ತು ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸಿ ಶ್ರೀರಾಮನ ಚಿತ್ರಪಟ ಅಥವಾ ವಿಗ್ರಹಕ್ಕೆ ಗಂಧ, ಅಕ್ಷತೆ ಹಾಗೂ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡುವ ಸಂಕಲ್ಪ ಮಾಡಿ. ವಿಗ್ರಹಗಳೇನಾದರೂ ಇದ್ದರೆ ಪಂಚಾಮೃತ ಅಥವಾ ಶುದ್ಧ ನೀರಿನಿಂದ ಅಭಿಷೇಕವನ್ನ ಮಾಡಿ. ರಾಮನಿಗೆ ಹಳದಿ ಬಣ್ಣದ ವಸ್ತ್ರ ಮತ್ತು ತುಳಸಿ ಮಾಲೆ ಎಂದರೆ ಬಹಳ ಪ್ರಿಯ. ತುಳಸಿ ದಳಗಳನ್ನು ಮರೆಯದೆ ಅರ್ಪಿಸಿ. ಶ್ರೀರಾಮನವಮಿಯ ವಿಶೇಷ ನೈವೇದ್ಯಗಳಾದ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆಯನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ. ರಾಮ ರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ ಅಥವಾ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಪಠಿಸಿ. ಧೂಪ ದೀಪಗಳನ್ನು ಬೆಳಗಿ ಕರ್ಪೂರದ ಆರತಿಯನ್ನು ಬೆಳಗುವ ಮೂಲಕ ಪೂಜೆ ಮಾಡಿ. ಅನೇಕ ಪ್ರಮುಖ ರಾಮ ಮಂದಿರಗಳಿಗೆ ಹೋಗಿ ಬನ್ನಿ. ಶ್ರೀರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಈ ಹಬ್ಬದ ಕಳೆ ವಿವರಿಸಲಾಗದು. ಲಕ್ಷಾಂತರ ಭಕ್ತರು ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ರಾಮನ ದರ್ಶನವನ್ನ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.